ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ತುಳುನಾಡು ಸಿಂಪಲ್ ಕಿಚನ್. ಇವತ್ತು ಹೆಸರು ಬೇಳೆ ಪಾಯಸ ಟ್ರೆಡಿಷನಲ್ ವೇಯಲ್ಲಿ ಹೇಗೆ ಮಾಡೋದಂತ ತಿಳಿಸಿಕೊಡ್ತೇನೆ. ಇದಕ್ಕೆ ನಾನು 1 ಕಪ್ಪಿನಷ್ಟು ಹೆಸರು ಬೇಳೆಯನ್ನು ತೆಗೆದುಕೊಂಡಿದ್ದೇನೆ. ಹುರಿದು ತಗೊಳ್ಬೋದು, ನಾನು ಹುರ್ಕೊಂಡಿಲ್ಲ. ಇದನ್ನು ಚೆನ್ನಾಗಿ ವಾಶ್ ಮಾಡಿಕೊಳ್ಬೇಕು. ವಾಶ್ ಮಾಡ್ಕೊಂಡ ನಂತರ ಹೆಸರು ಬೇಳೆ ಬೇಯಲಿಕ್ಕೆ ಎಷ್ಟು ನೀರು ಬೇಕು ಅಷ್ಟು ನೀರು ಸೇರಿಸಿಕೊಂಡು ಬೇಯಿಸ್ಕೊಳ್ಬೇಕು. ಇದಕ್ಕೆ ಅಕ್ಕಿ ಪೇಸ್ಟ್ ಬೇಕಾಗ್ತದೆ. ಅದಕ್ಕೆ 1/4 ಗ್ಲಾಸಿನಷ್ಟು ಬೆಳ್ತಿಗೆ ಅಕ್ಕಿಯನ್ನು ತೆಗೆದುಕೊಂಡು ವಾಶ್ ಮಾಡಿಕೊಂಡು ರುಬ್ಕೊಳ್ತೇನೆ. ನುಣ್ಣಗೆ ರುಬ್ಬೇಕಂತಿಲ್ಲ. ನಾನು ಇದಕ್ಕೆ ಒಂದು ಹಸಿ ತೆಂಗಿನಕಾಯಿಯನ್ನು ತೆಗೆದುಕೊಂಡು ತುರಿದು ಹಾಲನ್ನು ತೆಗೆದಿಟ್ಕೊಳ್ತೇನೆ. ಹೆಸರು ಬೇಳೆಯನ್ನು ಮುದ್ದೆಯಾಗಿ ಬೇಯಿಸ್ಕೊಳ್ಬಾರ್ದು, ಸ್ವಲ್ಪ ಗಟ್ಟಿ ಇರಬೇಕು. ಇದಕ್ಕೆ ರುಚಿಗೆ ನಮ್ಮ ಸ್ವೀಟ್ನೆಸ್ಸಿಗೆ ಎಷ್ಟು ಬೆಲ್ಲ ಬೇಕು ಅಷ್ಟು ಬೆಲ್ಲವನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ತೇನೆ. ಜೊತೆಗೆ ತೆಳು ತೆಂಗಿನ ಹಾಲನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ತೇನೆ. ಬೆಲ್ಲ ಸಂಪೂರ್ಣವಾಗಿ ಕರಗುವ ತನಕ ಇದನ್ನು ಕುದಿಸ್ಕೊಳ್ಬೇಕು. ನಾನು ರುಚಿಗೆ ಉಪ್ಪನ್ನು ಈಗಲೇ ಹಾಕಿಕೊಳ್ತೇನೆ, ಲಾಸ್ಟಿಗೆ ಹಾಕಿಕೊಂಡ್ರೂ ಆಗ್ತದೆ. ಬೆಲ್ಲ ಕರಗಿದ ನಂತರ ದಪ್ಪ ತೆಂಗಿನಕಾಯಿ ಹಾಲನ್ನು ಸೇರಿಸ್ಕೊಳ್ತೇನೆ. ಇದರ ಜೊತೆಗೆ ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಳ್ತೇನೆ. ಅಕ್ಕಿ ಹಿಟ್ಟು ಸೇರಿಸಿದ ನಂತರ ಸೌಟಲ್ಲಿ ಮಗುಚ್ತಾ ಇರಬೇಕು, ಇಲ್ಲಾಂದರೆ ತಳ ಹಿಡಿತದೆ. ಅಕ್ಕಿ ಹಿಟ್ಟು ಸೇರಿಸಿದ ನಂತರ ಪಾಯಸ ದಪ್ಪವಾಗ್ತದೆ. ಚೆನ್ನಾಗಿ ಕುದಿಯುವ ತನಕ ಕುದಿಸ್ಕೊಳ್ಬೇಕು. ಸೌಟಲ್ಲಿ ಮಗುಚ್ತಾ ಇರಬೇಕು, ಇಲ್ಲಾಂದರೆ ಬೇಗ ತಳ ಹಿಡಿತದೆ. ಚೆನ್ನಾಗಿ ಕುದಿದ ನಂತರ ಸ್ಟವ್ ಆಫ್ ಮಾಡಿ ಫೈನಲ್ ಆಗಿ ಪುಡಿ ಮಾಡಿಕೊಂಡ ಏಲಕ್ಕಿಯನ್ನು ಸೇರಿಸ್ಕೊಳ್ಬೇಕು. ತುಪ್ಪದಲ್ಲಿ ಹುರ್ಕೊಂಡ ದ್ರಾಕ್ಷಿ ಗೋಡಂಬಿಯನ್ನು ಸೇರಿಸ್ಕೊಂಡ್ರೆ ಹೆಸರು ಬೇಳೆ ಪಾಯಸ ರೆಡಿ ಆಗ್ತದೆ.